ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ನಮ್ಮ ಕನ್ನಡ ನರ್ಸಿಂಗ್ ಕ್ಲಾಸಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಓಟಾಲಜಿಯ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಅನಾಟೊಮಿ ಮತ್ತು ಫಿಸಿಯಾಲಜಿ ಆಫ್ ಇಯರ್ ಸ್ಟಡಿ ಮಾಡೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಓಟಾಲಜಿಯ ಬಗ್ಗೆ ಸ್ಟಡಿ ಮಾಡೋಣ. ಫಸ್ಟ್ ನೋಡೋಣ ನಾವು ಓಟಾಲಜಿಯ ಅಂದರೆ ಏನು, ಅದರ ಮೀನಿಂಗನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಓಟ ಮೀನ್ಸ್ ಇಯರ್. ಓಕೆ, ಓಟ ಅಂದರೆ ನಾವು ಎದಕ್ಕೆ ಕರಿತೀವಿ, ಇಯರನ್ನು ಕರಿತೀವಿ. ಓಕೆ, ಆಲ್ಜಿಯಾ. ಓಕೆ, ಆಲ್ಜಿಯಾ ಮೀನಿಂಗ್ ಏನಿದೆ, ಆಲ್ಜಿಯಾ ಅಂದರೆ ಪೇನ್. ಓಕೆ, ಓಟ ಅಂದರೆ ಇಯರ್, ಆಲ್ಜಿಯಾ ಅಂದರೆ ಪೇನ್. ಓಕೆ, ಸೊ ಇದು ಈಸಿಲಿ ನಾವು ಡೆಫಿನೇಷನ್ ಬರಿಬೋದು. ಓಕೆ, ಓಟಾಲಜಿಯಾ ಅಂದರೆ ಡೆಫಿನೇಷನ್ ಏನಿದೆ ನೋಡಿ. ಓಟಾಲಜಿಯಾ ಈಸ್ ಡಿಫೈನ್ಡ್ ಆ್ಯಸ್ ಪೇನ್ ಇನ್ ಇಯರ್. ಓಕೆ, ನಾವೇನಂತ ಕರಿಬೋದು, ಪೇನ್ ಇನ್ ಇಯರ್. ಓಕೆ, ಪೇನ್ ಇನ್ ಇಯರ್, ಆಲ್ಸೋ ನೋನ್ ಆ್ಯಸ್ ಇಯರ್ ಏಕ್. ಓಕೆ, ಆಲ್ಸೋ ನೋನ್ ಆ್ಯಸ್ ಇಯರ್ ಏಕ್ ಅಂತ ನಾವು ಇದಕ್ಕೆ ಕರಿಬೋದು. ಎಕ್ಸಾಂಪಲ್ ಫಾರ್ ನಾವು ತಲೆನೋವು, ಹೆಡ್ ಏಕ್ ಅಂತ ಕರಿತೀವಲ್ಲ, ಇಯರ್ ನೋವು. ಓಕೆ, ನಮ್ಮದು ಕಿವಿ ನೋಯ್ತಾ ಇದೆ ಅಂದರೆ ನಾವು ಅದಕ್ಕೆ ಇಯರ್ ಏಕ್ ಅಂತ ಕರಿಬಹುದು. ಓಕೆ, ಸೊ ಐ ಥಿಂಕ್ ಡೆಫಿನೇಷನ್ ಅರ್ಥ ಆಗಿದೆ. ನೆಕ್ಸ್ಟ್ ಟೈಪ್ಸನ್ನು ನೋಡೋಣ. ಓಕೆ, ಟೈಪ್ಸಲ್ಲಿ ನಾವು 2 ಟೈಪ್ಸ್ ಬರ್ತವೆ ಇದರಲ್ಲಿ. ಓಕೆ, ಫಸ್ಟ್ ಪ್ರೈಮರಿ ಓಟಾಲಜಿಯಾ ಅಂದರೆ ಅರ್ಥ ಏನು, ಇಯರ್ ಪೇನ್ ಒರಿಜಿನೇಟೆಡ್ ಇನ್ಸೈಡ್ ದಿ ಇಯರ್. ಓಕೆ, ಇಯರ್ ಪೇನ್ ಒರಿಜಿನೇಟೆಡ್ ಇನ್ಸೈಡ್ ದಿ ಇಯರ್ ಅಂದರೆ ಕಿವಿಯ ಒಳಗಡೆ ಏನಾಗಿದೆ, ಪೇನ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಏನಂತೀವಿ ನಾವು ಪ್ರೈಮರಿ ಓಟಾಲಜಿಯಾ. ಓಕೆ, ಸೊ ನೆಕ್ಸ್ಟ್ ಟೈಪ್ ಇದೆ ಸೆಕೆಂಡರಿ ಓಟಾಲಜಿಯಾ ಅಂದರೆ ಪೇನ್ ಈಸ್ ಒರಿಜಿನೇಟೆಡ್ ಬೈ ಡಿಸೀಸ್ ಔಟ್ಸೈಡ್ ದಿ ಇಯರ್. ಅಂದರೆ ಇಯರ್ ಪೇನ್ ಯಾಕೆ ಆಗ್ತಾ ಇದೆ ಇಲ್ಲಿ, ಔಟ್ಸೈಡ್ ದಿ ಇಯರ್. ಓಕೆ, ಡಿಸೀಸ್ ಎಲ್ಲಿದೆ, ಔಟ್ಸೈಡ್ ದಿ ಇಯರ್ ಇದೆ. ಓಕೆ, ಔಟ್ಸೈಡ್ ದಿ ಇಯರ್ ಇದೆ. ಎಕ್ಸಾಂಪಲ್ ಫಾರ್ ಫ್ಯಾರಿಂಗ್ಸ್. ಓಕೆ, ಫ್ಯಾರಿಂಗ್ಸ್ನಲ್ಲಿ ಇನ್ಫೆಕ್ಷನ್ ಆಗಿದೆ ಆದರೂ ನಮಗೆ ಕಿವಿ ಪೇನ್ ಆಗ್ತಾಯಿದೆ. ಓಕೆ, ನಮ್ಗೆ ಹೆಡ್ಏಕ್ ಆಗ್ತಾಯಿದೆ ಆದ್ರೂ ನಮಗೆ ಇಯರ್ ಪೇನ್ ಆಗ್ತಾಯಿದೆ. ಓಕೆ, ನಮ್ಗೆ ಹೆಡ್ಏಕ್ ಆಗ್ತಾಯಿದೆ ಆದ್ರೂ ಇಯರ್ ಪೇನ್ ಆಗ್ತಾಯಿದೆ. ಅರ್ಥ ಏನು, ಡಿಸೀಸ್ ಔಟ್ಸೈಡ್ ಇದೆ. ಓಕೆ, ಇಯರ್ ಬಿಟ್ಟು ಹೊರಗಡೆ ಇದೆ ಡಿಸೀಸ್, ಅದಕ್ಕೋಸ್ಕರ ನಮಗೆ ಇಯರ್ ಪೇನ್ ಆಗ್ತಾ ಇದೆ. ಅದಕ್ಕೆ ನಾವೇನಂತೀವಿ, ಸೆಕೆಂಡರಿ ಓಟಾಲಜಿಯಾ. ಓಕೆ, ಪ್ರೈಮರಿ ಓಟಾಲಜಿಯಾ ಅಂದರೆ ಪೇನ್ ಈಸ್ ಒರಿಜಿನೇಟೆಡ್ ಇನ್ಸೈಡ್ ದಿ ಇಯರ್, ಅಂದರೆ ಇಯರ್ ಒಳಗಡೆ ಏನಿದೆ, ಡಿಸೀಸ್ ಇದೆ, ಅದಕ್ಕೆ ಪೇನ್ ಆಗ್ತಾ ಇದೆ ಇಯರ್. ಓಕೆ, ಪ್ರೈಮರಿ ಓಟಾಲಜಿಯಾ ಇಯರ್ ಒಳಗಡೆ ಪೇನ್ ಸ್ಟಾರ್ಟ್ ಆಗಿದೆ. ಸೆಕೆಂಡರಿ ಓಟಾಲಜಿಯಾ ಇಯರ್ ಹೊರಗಡೆ ಡಿಸೀಸ್ ಇದೆ, ಅದಕ್ಕೆ ಇಯರ್ ಪೇನ್ ಆಗ್ತಾ ಇದೆ, ನಮ್ಮ ಕಿವಿ ಪೇನ್ ಆಗ್ತಾ ಇದೆ. ನೆಕ್ಸ್ಟ್ ಇಟಿಯಾಲಜಿ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಕಾಸಸ್ ಅಥವಾ ಇಟಿಯಾಲಜಿ. ಕಾಸಸ್ ಅಂತ ಅನ್ಬೋದು, ಇಟಿಯಾಲಜಿ ಅಂದರೆ ಕಾರಣಗಳು. ಓಕೆ, ಕಾರಣಗಳು. ಪ್ರೈಮರಿ ಓಟಾಲಜಿ ಅಂದರೆ ಕಿವಿಯ ಒಳಗಡೆ ಪ್ರಾಬ್ಲಮ್ ಇದೆ, ಅದಕ್ಕೆ ನಮಗೆ ಕಿವಿ ಒಳಗಡೆ ಪೇನ್ ಸ್ಟಾರ್ಟ್ ಆಗಿದೆ. ಓಕೆ, ಫಸ್ಟ್ ಪ್ರೈಮರಿ ಓಟಾಲಜಿಯದ ಕಾರಣ ಏನಂದರೆ ಇನ್ಫೆಕ್ಷನ್. ಕಿವಿಯ ಒಳಗಡೆ ಇನ್ಫೆಕ್ಷನ್ ಆಗಿರ್ಬೋದು, ಇಯರ್ ಒಳಗಡೆ ಇನ್ಫೆಕ್ಷನ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಮೆಕ್ಯಾನಿಕಲ್ ಅಥವಾ ಟ್ರಾಮಾ ಅಂದರೆ ಎಕ್ಸಾಂಪಲ್ ಫಾರ್ ಮೂವೀಸಲ್ಲಿ ನೀವು ನೋಡ್ತೀರಾ. ಓಕೆ, ಮೂವೀಸಲ್ಲಿ ನೋಡ್ತೀರಾ. ಸೊ ಹೀರೋ ಏನು ಮಾಡ್ತಾನೆ, ವಿಲನ್ಗೆ ಸ್ಲ್ಯಾಪ್ ಕೊಡ್ತಾನೆ. ಓಕೆ, ಹೀರೋ ಏನು ಮಾಡ್ತಾನೆ, ವಿಲನ್ಗೆ ಸ್ಲ್ಯಾಪ್ ಮಾಡಿದಾಗ ಮೆಕ್ಯಾನಿಕಲ್ ಟ್ರಾಮಾ ಅಂದರೆ ಕಿವಿಯ ಮೇಲೆ ಪೆಟ್ಟು ಬಿದ್ದಾಗ, ಕಿವಿಯ ಮೇಲೆ ಮೆಕ್ಯಾನಿಕಲ್ ಅಥವಾ ಟ್ರಾಮಾ ಇಂಜುರಿ ಆದಾಗ ಏನಾಗುತ್ತೆ, ಇಯರ್ ಪೇನ್ ಆಗುತ್ತೆ. ನೆಕ್ಸ್ಟ್ ಟ್ಯೂಮರ್ ಮೀನ್ಸ್ ಕ್ಯಾನ್ಸರ್. ಕಿವಿಯ ಒಳಗಡೆ ಕ್ಯಾನ್ಸರ್ ಆದಾಗ ಇಯರ್ ಪೇನ್ ಆಗುತ್ತೆ. ಕಿವಿಯ ಒಳಗಡೆ ಕ್ಯಾನ್ಸರ್ ಆದಾಗ ಏನಾಗುತ್ತೆ, ಇಯರ್ ಪೇನ್ ಆಗುತ್ತೆ. ನೆಕ್ಸ್ಟ್ ಫಾರಿನ್ ಬಾಡೀಸ್ ಅಂದರೆ ಬೀನ್ಸ್, ನಟ್ಸು ಅಥವಾ ಯಾವುದೇ ಒಂದು ಇನ್ಸೆಕ್ಟ್ ನಿಮ್ಮ ಕಿವಿಯ ಒಳಗಡೆ ಹೋದಾಗ, ಇಯರ್ ಒಳಗಡೆ ಹೋದಾಗ ನಿಮ್ಗೆ ಪೇನ್ ಆಗುತ್ತಲ್ಲ ಅವು. ಓಕೆ, ಸೊ ಇವೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಆಗ್ತವೆ. ಇವೆ ನಮಗೆ ಕಿವಿಯ ಒಳಗಡೆ ಡಿಸೀಸ್ ಇದೆ, ಕಿವಿಯ ಒಳಗಡೆ ಪ್ರಾಬ್ಲಮ್ ಆಗ್ತಾಯಿದೆ, ಇಯರ್ ಒಳಗಡೆ ಪ್ರಾಬ್ಲಮ್ ಆಗ್ತಾಯಿದೆ, ಅದಕ್ಕೆ ಇವೆಲ್ಲ ಪ್ರೈಮರಿ ಕಾಸಸ್. ಓಕೆ, ನೆಕ್ಸ್ಟ್ ನಾವು ನೋಡೋಣ ಸೆಕೆಂಡರಿ ಕಾಸಸ್. ಓಕೆ, ಸೆಕೆಂಡರಿ ಓಟಾಲಜಿಯಾದ ಕಾಸಸ್. ಫಸ್ಟ್ ಸೈನಸೈಟಿಸ್ ಅಂದರೆ, ಸೊ ಪ್ಯಾರಾನೇಸಲ್ ಸೈನಸಸ್ ಇರ್ತವೆ. ಏನಿರ್ತವೆ, ಪ್ಯಾರಾನೇಸಲ್ ಸೈನಸಸ್ ಇರ್ತಾವಲ್ಲ, ಅದರಲ್ಲಿ ಇನ್ಫ್ಲಮೇಷನ್ ಆಫ್ ದಿ ಸೈನಸಸ್, ಆವಾಗೂ ನಮಗೆ ಏನಾಗುತ್ತೆ, ಇಯರ್ ಏಕ್ ಆಗುತ್ತೆ. ನೆಕ್ಸ್ಟ್ ಫ್ಯಾರಿಂಜೈಟಿಸ್. ಓಕೆ, ಇನ್ಫ್ಲಮೇಷನ್ ಆಫ್ ದಿ ಫ್ಯಾರಿಂಗ್ಸ್. ಎಲ್ಲಿ ಫ್ಯಾರಿಂಗ್ಸ್ ಒಳಗಡೆ ಇನ್ಫ್ಲಮೇಷನ್ ಆದಾಗ ನಮ್ಗೆ ಇಯರ್ ಪೇನ್ ಆಗುತ್ತೆ, ಆವಾಗೂ ನಮಗೆ ಇಯರ್ ಪೇನ್ ಆಗುತ್ತೆ, ಅದಕ್ಕೆ ಇದು ಸೆಕೆಂಡರಿ. ಯಾಕೆ, ಔಟ್ಸೈಡ್ ದಿ ಇಯರ್, ಫ್ಯಾರಿಂಗ್ಸಲ್ಲಿ ಇದೆ, ಔಟ್ಸೈಡ್ ದಿ ಇಯರ್ ಇದೆ. ಓಕೆ, ಅದಕ್ಕೆ ನಮಗೆ ಇಯರ್ ಪೇನ್ ಆಗ್ತಾಯಿದೆ. ನೆಕ್ಸ್ಟ್ ಲ್ಯಾರಿಂಜೈಟಿಸ್, ಇನ್ಫ್ಲಮೇಷನ್ ಆಫ್ ದಿ ಲ್ಯಾರಿಂಗ್ಸಲ್ಲಿ ಏನಾಗಿದೆ, ಇನ್ಫ್ಲಮೇಷನ್ ಆಗಿದೆ, ಆದರೂ ನಮ್ಗೆ ಏನಾಗ್ತಾ ಇದೆ, ಕಿವಿ ಪೇನ್ ಇಯರ್ ಪೇನ್ ಆಗ್ತಾಯಿದೆ, ಅದು ಲ್ಯಾರಿಂಜೈಟಿಸ್. ನೆಕ್ಸ್ಟ್ ಡೆಂಟಲ್ ಪ್ರಾಬ್ಲಮ್ಸ್. ಓಕೆ, ಡೆಂಟಲ್ ಪ್ರಾಬ್ಲಮ್ಸ್ ಇದ್ದಾಗೂ ಏನಾಗುತ್ತೆ, ಇಯರ್ ಪೇನ್ ಆಗೋ ಸಾಧ್ಯತೆ ಇರುತ್ತದೆ, ಅದಕ್ಕೆ ಇದು ಸೆಕೆಂಡರಿ ಪ್ರಾಬ್ಲಮ್. ಯಾಕಂದರೆ ಡೆಂಟಲ್ ಅಂದರೆ ಹಲ್ಲುಗಳು. ಓಕೆ, ಹಲ್ಲುಗಳು ಅವು ಎಲ್ಲಿ ಬರುತ್ತವೆ,
ಕಿವಿಯ ಹೊರಗಡೆ. ಓಕೆ, ಡಿಸೀಸ್ ಎಲ್ಲಿದೆ? ಡೆಂಟಲಲ್ಲಿದೆ. ಡಿಸೀಸ್ ಎಲ್ಲಿದೆ? ಲ್ಯಾರಿಂಗ್ಸಲ್ಲಿದೆ. ಡಿಸೀಸ್ ಎಲ್ಲಿದೆ? ಫ್ಯಾರಿಂಗ್ಸಲ್ಲಿದೆ. ಡಿಸೀಸ್ ಎಲ್ಲಿದೆ? ಸೈನಸಲ್ಲಿದೆ. ಪ್ಯಾರಾನೇಸಲ್ ಸೈನಸ್ ಹತ್ರ ಡಿಸೀಸ್ ಇದೆ, ಅದಕ್ಕೆ ಅವೆಲ್ಲ ಕನ್ಸಿಡರ್ ಆಗ್ತವೆ ಸೆಕೆಂಡರಿ ಊಟಾಲಜಿಯಾದ ಕಾಸಸ್ಗಳು. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಾವು ರಿಸ್ಕ್ ಫ್ಯಾಕ್ಟರ್. ರಿಸ್ಕ್ ಫ್ಯಾಕ್ಟರ್ ಅಂದರೆ ಯಾರಿಗೆ ಪೇನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ, ಯಾರು ಪೇನ್ ಆಗೋಕ್ಕೆ ಸಾಧ್ಯತೆ ಇದೆ, ಯಾರಿಗೆ ಇಯರ್ ಪೇನ್ ಆಗೋ ಜಾಸ್ತಿ ಸಾಧ್ಯತೆ ಇದೆ. ನೆಕ್ಸ್ಟ್ ಇನ್ಸರ್ಷನ್ ಆಫ್ ಶಾರ್ಪ್ ಆಬ್ಜೆಕ್ಟ್. ಓಕೆ, ನೀವು ನೋಡಿರ್ತಾರೆ ನಿಮ್ಮ ಫ್ರೆಂಡ್ಸು ಏನು ಮಾಡ್ತಾ ಇರ್ತಾರೆ, ಶಾರ್ಪ್ ಆಬ್ಜೆಕ್ಟ್ ಎಕ್ಸಾಂಪಲ್ ಫಾರ್ ಪೆನ್ಸಿಲನ್ನು ಇಯರಲ್ಲಿ ಇನ್ಸರ್ಟ್ ಮಾಡ್ತಾ ಇರ್ತಾರೆ. ಓಕೆ, ಅವರಿಗೆ ಇಯರ್ ಪೇನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತದೆ. ನೆಕ್ಸ್ಟ್ ಸ್ವಿಮ್ಮಿಂಗ್ ಇನ್ ದಿ ಪೊಲ್ಯೂಟೆಡ್ ವಾಟರ್. ಓಕೆ, ಪೊಲ್ಯೂಟೆಡ್ ವಾಟರ್, ಓಕೆ, ನೀರು ಸರಿಯಾಗಿಲ್ಲ, ಪೊಲ್ಯೂಟೆಡ್ ವಾಟ್ರಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ಅವಾಗ ಅವರಿಗೆ ಇಯರ್ ಏಕ್ ಆಗೋ ಚಾನ್ಸಸ್ ಇರುತ್ತೆ, ಅವಾಗ ಅವರಿಗೆ ಊಟಾಲ್ಜಿ ಆಗೋ ಸಾಧ್ಯತೆ ಇರುತ್ತದೆ. ನೆಕ್ಸ್ಟ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್. ಹೌದು, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂದರೆ ಈ ಫ್ಯಾರಿಂಜೈಟಿಸ್, ಲ್ಯಾರಿಂಜೈಟಿಸ್. ಓಕೆ, ಫ್ಯಾರಿಂಜೈಟಿಸ್, ಲ್ಯಾರಿಂಜೈಟಿಸ್ ಇವೆಲ್ಲ ಏನು ಬರುತ್ತೆ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್. ಅವಾಗ ಕೂಡ ನಮಗೆ ಇಯರ್ ಇನ್ಫೆಕ್ಟ್ ಆಗಿ ಇಯರ್ ಪೇನ್ ಆಗೋ ಸಾಧ್ಯತೆ ಇರುತ್ತದೆ. ಯಾಕಂದರೆ ಬಿಕಾಸ್ ಆಫ್ ಇಸ್ತೀಶಿಯನ್ ಟ್ಯೂಬ್. ಸೊ ಪ್ರೀವಿಯಸ್ ವಿಡಿಯೋಲ್ಲಿ ನಾನು ಅನಾಟಮಿ ಫಿಸಿಯಾಲಜಿ ಹೇಳೀನಿ, ಸೊ ಅದರಲ್ಲಿ ನೀವು ಹೋಗಿ ನೋಡಿದ್ರೆ ನಿಮಗೆ ಅರ್ಥ ಆಗಿಸ್ತದೆ ಈ ಇಸ್ತೀಶಿಯನ್ ಟ್ಯೂಬ್ ಏನಂತ. ಓಕೆ, ಸೊ ನೆಕ್ಸ್ಟ್ ಇಂಪ್ಯಾಕ್ಟೆಡ್ ವ್ಯಾಕ್ಸ್. ಇಂಪ್ಯಾಕ್ಟೆಡ್ ವ್ಯಾಕ್ಸ್ ಅಂದರೆ ಸೊ ಇಯರ್ ವ್ಯಾಕ್ಸ್ ಇರುತ್ತೆ ಅಲ್ಲ, ಸೊ ಅದು ಇಂಪ್ಯಾಕ್ಟ್ ಆಗಿ ಅಲ್ಲೇ ಕುಂತಿರುತ್ತದೆ, ಜಾಸ್ತಿ ಆಗಿರುತ್ತದೆ. ಓಕೆ, ಅದು ಡಿಸ್ಚಾರ್ಜ್ ಆಗೋಲ್ಲ, ಹೊರಗಡೆ ಬರೋಲ್ಲ, ಸೊ ಅವ್ರಿಗೆ ಕೂಡ ಏನಾಗೋ ಚಾನ್ಸಸ್ ಇರುತ್ತದೆ, ಇಯರ್ ಪೇನ್ ಆಗೋ ಚಾನ್ಸಸ್ ಇರುತ್ತದೆ. ಓಕೆ, ಸೊ ನೆಕ್ಸ್ಟ್ ನಾವು ಏನು ನೋಡೋಣ, ಸೊ ನೆಕ್ಸ್ಟ್ ನಾವು ಪ್ಯಾಥೋಫಿಸಿಯಾಲಜಿ. ನೆಕ್ಸ್ಟ್ ನಾವು ಪ್ಯಾಥೋಫಿಸಿಯಾಲಜಿ ಸ್ಟಡಿ ಮಾಡೋಣ. ಓಕೆ, ಫಸ್ಟ್ ಡ್ಯೂ ಟು ಕಾಸ್ ಟ್ರೋಮಾ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು. ಓಕೆ, ಟ್ರೋಮಾ ಅಥವಾ ಇನ್ಫೆಕ್ಷನ್ ಆದಾಗ ಏನಾಗುತ್ತದೆ, ಇನ್ಫ್ಲಮೇಷನ್ ಆಗುತ್ತದೆ. ಇನ್ಫ್ಲಮೇಷನ್ ಅಂದರೆ ಸ್ವೆಲ್ಲಿಂಗ್ ಆಗ್ಬೋದು. ಓಕೆ, ಸೊ ಹೇಗಾಗುತ್ತೆ ಇನ್ಫ್ಲಮೇಷನ್ ಅಂದರೆ ರಿಲೀಸ್ ಆಫ್ ಇನ್ಫ್ಲಮೇಟರಿ ಮೀಡಿಯೇಟರ್ಸ್. ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಏನು ಮಾಡ್ತವೆ, ಇನ್ಫೆಕ್ಷನ್ ಕಾಸ್ ಮಾಡ್ತವೆ. ಓಕೆ, ಇನ್ಫ್ಲಮೇಷನ್ ಕಾಸ್ ಮಾಡ್ತವೆ, ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಏನು ಮಾಡ್ತವೆ, ಇನ್ಫ್ಲಮೇಷನ್ ಕಾಸ್ ಮಾಡ್ತವೆ. ಓಕೆ, ಇನ್ಫ್ಲಮೇಷನ್ ಆದಾಗ ಏನಾಗುತ್ತೆ, ಎಡಿಮಾ ಆಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ. ಎಡಿಮಾ ಅಂದರೆ ಸ್ವೆಲ್ಲಿಂಗ್ ಆಗುತ್ತೆ, ಪೇನ್ ಆಗುತ್ತೆ, ಓಟಾಲ್ಜಿಯಾ. ಓಕೆ, ಪೇನ್ ಅಂದ್ರೆ ಏನು, ಇಯರ್ ಪೇನ್ ಆಗುತ್ತೆ, ಹೀಟ್ ಫೀಲ್ ಆಗುತ್ತೆ, ಮತ್ತು ರೆಡ್ನೆಸ್ ಕೂಡ ಫೀಲ್ ಆಗುತ್ತೆ. ಓಕೆ, ಸೊ ಪ್ಯಾಥೋಫಿಸಿಯಾಲಜಿ ಅಂದರೆ ಡ್ಯೂ ಟು ಕಾಸ್ ಟ್ರೋಮಾ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಯಾವುದೇ ಒಂದು ಕಾಸಿಗೆ ಆಗಿರಲಿ. ಓಕೆ, ಏನಾಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ. ಹೇಗಾಗುತ್ತೆ, ಬೈ ರಿಲೀಸಿಂಗ್ ಆಫ್ ಇನ್ಫ್ಲಮೇಟರಿ ಮೀಡಿಯೇಟರ್ಸ್. ಓಕೆ, ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಏನು ಮಾಡ್ತವೆ, ಕಾಸ್ ಮಾಡ್ತವೆ ಇನ್ಫ್ಲಮೇಷನ್ನ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಟಿಶ್ಯೂ ಎಡಿಮಾ, ಪೇನ್ ಆಗುತ್ತೆ, ಹೀಟ್ ಆಗುತ್ತೆ, ರೆಡ್ನೆಸ್. ಓಕೆ, ಇದು ಪ್ಯಾಥೋಫಿಸಿಯಾಲಜಿ. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್, ಕ್ಲಿನಿಕಲ್ ಫೀಚರ್ಸ್ ಅಥವಾ ಸೈನ್ ಆ್ಯಂಡ್ ಸಿಂಪ್ಟಮ್ ಕೂಡ ನಾವು ಅನ್ಬೋದು. ಓಕೆ, ಕ್ಲಿನಿಕಲ್ ಫೀಚರ್ ಅಂದರೂ ಒಂದೇ, ಮ್ಯಾನಿಫೆಸ್ಟೇಷನ್ ಅಥವಾ ಸೈನ್ ಆ್ಯಂಡ್ ಸಿಂಪ್ಟಮ್ ಅಂದ್ರೂ ಒಂದೇ. ಓಕೆ, ಫಸ್ಟ್ ಪೇನ್ ಇನ್ ದಿ ಇಯರ್. ಓಕೆ, ಸೊ ಓಟಾಲ್ಜಿಯಾ ಇದೆ, ಪೇನ್ ಇರಲೇಬೇಕು. ಓಕೆ, ಪೇನ್ ಇನ್ ದಿ ಇಯರ್, ಅ ಸೆನ್ಸ್ ಆಫ್ ಫುಲ್ನೆಸ್. ಓಕೆ, ನಾವು ಏನು ಫೀಲ್ ಆಗುತ್ತೆ, ನಮಗೆ ನಮ್ಮ ಇಯರ್ ಫುಲ್ ಇದೆ, ಅದರಲ್ಲಿ ಏನೋ ತುಂಬಿಕೊಂಡಿದೆ, ಆ ಥರ ಫೀಲ್ ಆಗುತ್ತೆ. ಎ ಸೆನ್ಸ್ ಆಫ್ ಫುಲ್ನೆಸ್ ಇನ್ ದಿ ಇಯರ್. ಓಕೆ, ಇಯರ್ ಒಳಗಡೆ ಏನೋ ಫುಲ್ ಇದೆ ಅಂತ ನಮಗೆ ಫೀಲ್ ಆಗುತ್ತೆ. ನೆಕ್ಸ್ಟ್ ಇಚಿಂಗ್ ಇನ್ ದಿ ಇಯರ್. ಓಕೆ, ಇಯರ್ ಒಳಗಡೆ ಏನಾಗುತ್ತೆ, ಇಚಿಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿಕ್ರೀಸ್ ಹಿಯರಿಂಗ್. ಓಕೆ, ಸೊ ನಿಮ್ಗೆ ಪೇನ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ನಿಮ್ಗೆ ಹಿಯರಿಂಗ್ ಎಫೆಕ್ಟ್ ಆಗ್ಬೋದು, ಡಿಕ್ರೀಸ್ ಹಿಯರಿಂಗ್ ಆಗ್ಬೋದು. ಓಕೆ, ನಿಮಗೆ ಕೇಳಿಸೋದು ಡಿಕ್ರೀಸ್ ಹಿಯರಿಂಗ್ ಆಗಬಹುದು. ಓಕೆ, ನೆಕ್ಸ್ಟ್ ವರ್ಟಿಗೋ. ಓಕೆ, ವರ್ಟಿಗೋ ಅಂದರೆ ತಲೆ ಸುತ್ತೋದು. ಓಕೆ, ತಲೆ ಸುತ್ತೋದಾಗ್ಬೋದು, ನಾಸಿಯಾ, ಫೀಲಿಂಗ್ ಆಫ್ ವಾಮಿಟಿಂಗ್. ಓಕೆ, ನಿಮ್ಗೆ ವಾಮಿಟಿಂಗ್ ಬರೋ ಥರ ಫೀಲ್ ಆಗ್ಬೋದು, ವೀಕ್ನೆಸ್ ಆಗ್ಬೋದು, ಫೀವರ್ ಇರ್ಬೋದು, ಹೆಡ್ಡೇಕ್ ಕೂಡ ನಿಮಗೆ ಆಗ್ಬೋದು. ಓಕೆ, ಪೇನ್ ಇನ್ ದಿ ಇಯರ್, ಆ ಸೆನ್ಸ್ ಆಫ್ ಫುಲ್ನೆಸ್, ಫುಲ್ ಅಂದ್ರೆ ನಮ್ಮ ಕಿವಿಯಲ್ಲಿ ಏನೋ ಫುಲ್ ಇದೆ ಫೀಲ್ ಬರ್ಬೋದು. ಇಚಿಂಗ್ ಇನ್ ದಿ ಇಯರ್, ಇಚಿಂಗ್ ಇರ್ಬೋದು, ಡಿಕ್ರೀಸ್ ಹಿಯರಿಂಗ್. ಓಕೆ, ಸೊ ನಿಮ್ಮ ಹಿಯರಿಂಗ್ ಏನಾಗ್ಬೋದು, ಡಿಕ್ರೀಸ್ ಆಗ್ಬೋದು, ವರ್ಟಿಗೋ, ತಲೆ ಸುತ್ತೋದು ಆಗ್ಬೋದು, ನಾಸಿಯಾ ಆಗಬಹುದು, ವೀಕ್ನೆಸ್, ಫೀವರ್. ಓಕೆ, ನಿಮಗೆ ಫೀವರ್ ಕೂಡ ಬರ್ಬೋದು, ಹೆಡ್ಡೇಕ್. ಓಕೆ, ಹೆಡ್ಡೇಕ್ನು ಆಗೋ ಸಾಧ್ಯತೆ ಇರುತ್ತದೆ. ಓಕೆ, ನೆಕ್ಸ್ಟ್ ನಾವು ಡಯಾಗ್ನೋಸಿಸ್ ನೋಡೋಣ. ಓಕೆ, ಏನೇನು ಟೆಸ್ಟ್ ಮಾಡ್ತೀವಿ ಏನಿಲ್ಲ ಅದು ನಾವು ಇದರಲ್ಲಿ ನೋಡೋಣ. ಓಕೆ, ಸೊ ಹಿಸ್ಟ್ರಿ ಕಲೆಕ್ಷನ್ ಅಂದರೆ ಸೊ ನಾವು ಕೇಳ್ತೀವಿ ಅವರಿಗೆ, ನಿಮಗೆ ಡೆಂಟಲ್ ಪ್ರಾಬ್ಲಮ್ ಇದೆಯಾ, ಫ್ಯಾರಿಂಜೈಟಿಸ್ ಇದೆಯಾ, ಈ ಸೈನಸ್ ಇದೆ, ಏನೇ ಪ್ರಾಬ್ಲಮ್. ಓಕೆ, ಸೊ ಎಷ್ಟು ದಿನದಿಂದ ಇದೆ ಪೇನು, ಅದೆಲ್ಲ ನಾವು ಕೇಳ್ತೀವಿ. ಓಕೆ, ನೆಕ್ಸ್ಟ್ ಫಿಸಿಕಲ್ ಹೆಡ್ ಟು ಫುಟ್ ಎಕ್ಸಾಮಿನೇಷನ್ ನಾವು ಮಾಡಬೇಕು, ಮತ್ತು ಇಯರ್ ಎಕ್ಸಾಮಿನೇಷನ್ ವೆರಿ ಇಂಪಾರ್ಟೆಂಟ್. ಓಕೆ, ಇಯರ್ ಎಕ್ಸಾಮಿನೇಷನ್ ಒಳಗಡೆ ಓಟೋಸ್ಕೋಪಿಕ್ ಎಕ್ಸಾಮಿನೇಷನ್. ಓಟೋಸ್ಕೋಪಿಕ್ ಅಂದರೆ ಒಂದು ಡಿವೈಸ್ ಬರುತ್ತೆ ಸ್ಮಾಲ್. ಓಕೆ, ಸೊ ಆ ಡಿವೈಸನ್ನು ನಾವು ಕಿವಿಯ ಒಳಗಡೆ, ಇಯರ್ ಒಳಗಡೆ ಹಾಕಿ ನಾವು ಚೆಕ್ ಮಾಡ್ತೀವಿ. ಓಕೆ, ಏನರ ಫಾರಿನ್ ಆಬ್ಜೆಕ್ಟ್ ಇದೆನಾ, ಅಲ್ಲಿ ಇನ್ಸೆಕ್ಟ್ ಇದೆನಾ ಅಂತ ನಾವು ಚೆಕ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಟಿಂಪ್ಯಾನೋಮೆಟ್ರಿ.
ಓಕೆ ಟಿಂಪ್ಯಾನೋಮೆಟ್ರಿ ಅಂದರೆ ಟಿಂಪ್ಯಾನಿಕ್ ಮೆಂಬ್ರೇನ್ ಇರುತ್ತೆಲ್ಲ ಓಕೆ ಇಯರ್ ಡ್ರಮ್ ಇರುತ್ತೆಲ್ಲ ಅದಕ್ಕೆ ನಾವು ವಿಜುವಲೈಸೇಷನ್ ಮಾಡ್ತಾ ಇದ್ದೀವಿ. ಏನು ಟಿಂಪ್ಯಾನಿಕ್ ಮೆಂಬ್ರೇನ್ ಸರಿಯಾಗಿದೆನಾ ಅಥವಾ ಅದಕ್ಕೆ ಏನಾರ ಇಂಜುರಿ ಆಗಿದೆನಾ ಅಂತ ನಾವು ಇದರಲ್ಲಿ ಚೆಕ್ ಮಾಡ್ತೀವಿ. ಓಕೆ ನೆಕ್ಸ್ಟ್ ಆಡಿಯೋಮೆಟ್ರಿ. ಆಡಿಯೋಮೆಟ್ರಿ ಅಂದರೆ ಆ ಒಂದು ಹಿಯರಿಂಗ್ ಎಬಿಲಿಟಿ ನಾವು ಚೆಕ್ ಮಾಡ್ತೀವಿ. ಓಕೆ ಸೊ ಇದರಲ್ಲಿ ಏನಾಗಿದೆ ಡಿಕ್ರೀಸ್ಡ್ ಹಿಯರಿಂಗ್ ಆಗಿರ್ಬೋದಲ್ಲ, ಅದಕ್ಕೋಸ್ಕರ ನಾವು ಆಡಿಯೋಮೆಟ್ರಿ ಅಂದರೆ ಅವನು ಕೇಳ್ಕೊಳ್ಳೋ ಶಕ್ತಿ ಅದೊಂದು ಹಿಯರಿಂಗ್ ಎಬಿಲಿಟಿ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಓಕೆ ನೆಕ್ಸ್ಟ್ CT ಸ್ಕ್ಯಾನ್ ಮತ್ತು MRI. CT ಸ್ಕ್ಯಾನ್ MRI ಯಾವಾಗ ಮಾಡ್ತೀವಿ ಅವ್ನ ಕಿವಿಯ ಒಳಗಡೆ ಓಕೆ ಇನ್ನರ್ ಪಾರ್ಟ್ ಓಕೆ ಇನ್ನರ್ ಇಯರ್ ಅದಲ್ಲ, ಅದು ಇನ್ನರ್ ಇಯರ್ ಇರುತ್ತೆಲ್ಲ ಅದರಲ್ಲಿ ಏನಾರ ಪ್ರಾಬ್ಲಮ್ ಇದ್ದರೆ ನಾವು CT ಸ್ಕ್ಯಾನ್ MRI ಮಾಡ್ಬೋದು. ಓಕೆ ನೆಕ್ಸ್ಟ್ CBC ಓಕೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಹೇಗೆ ಮಾಡುತ್ತೀವಿ, ಅದರಲ್ಲಿ ಇನ್ಫೆಕ್ಷನ್ ಇದೆ ಏನು ಓಕೆ ಕಿವಿಯ ಒಳಗಡೆ ಇನ್ಫೆಕ್ಷನ್ ಇದೆ ಏನು ಅದಕ್ಕೆ ನಾವು ಚೆಕ್ ಮಾಡೋಕೆ ಏನು ಮಾಡ್ತೀವಿ CBC ಮಾಡ್ತೀವಿ. ಓಕೆ ಇನ್ಫೆಕ್ಷನ್ ಇದ್ದರೆ WBC ಇನ್ಕ್ರೀಸ್ ಆಗುತ್ತೆ. ಓಕೆ WBC ವೈಟ್ ಬ್ಲಡ್ ಸೆಲ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ CBCಯಲ್ಲಿ. ಓಕೆ ಐ ಥಿಂಕ್ ಡಯಾಗ್ನೋಸಿಸ್ ನಿಮಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಮ್ಯಾನೇಜ್ಮೆಂಟ್ ಆಫ್ ಓಟಾಲ್ಜಿಯಾ. ಓಕೆ ಫಸ್ಟ್ ಅನಾಲ್ಜೆಸಿಕ್ಸ್ ಅಂದರೆ ಪೇನ್ ಕಿಲ್ಲರ್ಸ್. ಓಕೆ ನಮಗೆ ಪೇನ್ ಆಗ್ತಾಯಿದೆ ಅದಕ್ಕೋಸ್ಕರ ನಾವೇನು ಕೊಡ್ತಾ ಇದ್ದೀವಿ ಅವ್ರಿಗೆ ಪೇನ್ ಕಿಲ್ಲರ್ಸ್ ಕೊಡ್ತೀವಿ. ಓಕೆ ಟು ರೆಡ್ಯೂಸ್ ಪೇನ್. ಓಕೆ ಅನಾಲ್ಜಿಸಿಯಾ ಈಸ್ ಟು ರೆಡ್ಯೂಸ್ ಪೇನ್ ಕಿಲ್ಲರ್ಸ್ ಕೊಡ್ತೀವಿ. ಎಕ್ಸಾಂಪಲ್ ಫಾರ್ ಇಬುಪ್ರೋಫೆನ್ ನಾವು ಅವರಿಗೆ ಮೆಡಿಸಿನ್ ಕೊಡಬಹುದು. ಓಕೆ ನೆಕ್ಸ್ಟ್ ಆ್ಯಂಟಿಬಯೋಟಿಕ್ಸ್. ಓಕೆ ಆ್ಯಂಟಿಬಯೋಟಿಕ್ಸ್ ಅಂದರೆ ಟು ಟ್ರೀಟ್ ಇನ್ಫೆಕ್ಷನ್. ಎಕ್ಸಾಂಪಲ್ ಫಾರ್ ಅಮಾಕ್ಸಿಸಿಲಿನ್. ಓಕೆ ಸೊ ಕಿವಿಯ ಒಳಗಡೆ ಇನ್ಫೆಕ್ಷನ್ ಆಗಿರ್ಬೋದು, ಇಯರ್ ಒಳಗಡೆ ಇನ್ಫೆಕ್ಷನ್ ನಾವು ಟ್ರೀಟ್ ಮಾಡೋಕ್ಕೆ ಅಮಾಕ್ಸಿಸಿಲಿನ್ ಕೊಡ್ತೀವಿ. ಓಕೆ ಸೊ ನೆಕ್ಸ್ಟ್ ಆ್ಯಂಟಿವೈರಲ್ ಅಂದರೆ ಟು ಕಿಲ್ ವೈರಸಸ್. ಓಕೆ ಟು ಟ್ರೀಟ್ ವೈರಲ್ ಇನ್ಫೆಕ್ಷನ್. ಓಕೆ ಕಿವಿಯ ಒಳಗಡೆ ವೈರಲ್ ಇನ್ಫೆಕ್ಷನ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಆವಾಗ ನಾವು ಏನು ಮಾಡ್ತೀವಿ ಆ್ಯಂಟಿವೈರಲ್ ಕೊಡ್ತೀವಿ. ಓಕೆ ಸೊ ನೆಕ್ಸ್ಟ್ ಅಸೈಕ್ಲೋವಿರ್. ಓಕೆ ನೆಕ್ಸ್ಟ್ ಇಲ್ಲ ಆ್ಯಂಟಿವೈರಲ್. ಓಕೆ ಆ್ಯಂಟಿವೈರಲ್ ಯಾಕೆ ಕೊಡ್ತೀವಿ ಟು ಟ್ರೀಟ್ ವೈರಲ್ ಇನ್ಫೆಕ್ಷನ್. ಓಕೆ ವೈರಲ್ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಟ್ರೀಟ್ ಮಾಡೋಕ್ಕೆ ನಾವು ಆ್ಯಂಟಿವೈರಲ್ ಕೊಡ್ತೀವಿ. ಎಕ್ಸಾಂಪಲ್ ಫಾರ್ ಅಸೈಕ್ಲೋವಿರ್. ಓಕೆ ಅಸೈಕ್ಲೋವಿರ್ ನಾವು ಮೆಡಿಸಿನ್ ಕೊಡ್ತೀವಿ ಟು ಟ್ರೀಟ್ ದಿ ವೈರಲ್ ಇನ್ಫೆಕ್ಷನ್. ನೆಕ್ಸ್ಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ಸ್. ಓಕೆ ನಾವು ಏನು ಕೊಡ್ತೀವಿ ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ ಟು ರೆಡ್ಯೂಸ್ ಇನ್ಫ್ಲಮೇಷನ್. ಓಕೆ ಕಿವಿಯ ಒಳಗಡೆ ಇನ್ಫ್ಲಮೇಷನ್ ಆಗಿರ್ಬೋದಲ್ಲ. ಓಕೆ ನಾವು ಪ್ಯಾಥೋಫಿಸಿಯಾಲಜಿಯಲ್ಲಿ ಸ್ಟಡಿ ಮಾಡೀವಿ ಇನ್ಫ್ಲಮೇಷನ್ ಆಗಿತ್ತು. ಓಕೆ ಅದಕ್ಕೋಸ್ಕರ ನಾವು ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ಸ್ ಕೊಡ್ತಾ ಇದ್ದೀವಿ ಟು ರೆಡ್ಯೂಸ್ ಇನ್ಫ್ಲಮೇಷನ್. ಓಕೆ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ಸ್ ಕೊಡ್ತಾ ಇದ್ದೀವಿ. ಐ ಥಿಂಕ್ ನಿಮಗೆ ಓಟಾಲ್ಜಿಯಾ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಿರ್ಬೋದು. ಸೊ ಶಾರ್ಟಾಗಿ ಸ್ವೀಟಾಗಿ ಹೇಳೀನಿ. ಸೊ ನಿಮ್ದು ಏನಾರ ಅಭಿಪ್ರಾಯ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ನಿಮ್ಮ ಸೀನಿಯರ್ ಅಥವಾ ಜೂನಿಯರ್ಸ್ಗೆ ಶೇರ್ ಮಾಡಿ ನರ್ಸಿಂಗ್ ಸ್ಟೂಡೆಂಟ್ಗಳಿಗೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್.